ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಿದ್ದು. ನಿಗೂಢವಾದ ಆತ್ಮದ ಕಥೆಗಳಿಗೆ ಸ್ವಾಗತ. ಇವತ್ತು ನಾನು ನಮ್ಮ ಸಬ್ಸ್ಕ್ರೈಬರ್ ಹೇಳಿದಂಥ ಒಂದು ಭಯಾನಕ ಸ್ಟೋರಿ ಹೇಳ್ತಾ ಇದ್ದೇನೆ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ನಮ್ಮ ಸಬ್ಸ್ಕ್ರೈಬರ್ ಹೆಸರು ಬಂದುಬಿಟ್ಟು ಸಂಜನಾ ಅಂತೇಳಿ. ಅವಳು ಬಂದು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಹಾಗೆ ಅವಳ ಸಂಬಳನೂ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಅವಳಿಗೆ ಒಂದು 4ರಿಂದ 5 ಜನ ಫ್ರೆಂಡ್ಸ್ ಇರ್ತಾರೆ. ಹಾಗೆ ಅವಳ ಜೀವನ ತುಂಬ ಚೆನ್ನಾಗಿ ಸಾಗ್ತಾ ಇರುತ್ತೆ. ಹಾಗೆ ಒಂದಿನ ಬಂದುಬಿಟ್ಟು ಅವಳದು ಬರ್ತಡೇ ಇರ್ತದೆ. ಬರ್ತಡೇ ಇದ್ದ ಕೂಡಲೇ ಅವ್ರ ಸ್ನೇಹಿತರೆಲ್ಲ ಅವಳ ಬರ್ತಡೇಯನ್ನು ಸಪ್ರೇಟಾಗಿ ಸರ್ಪ್ರೈಸ್ ಕೊಟ್ಟು ವಿಶ್ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾರೆ. ಮಾಡಿದ ಕೂಡಲೇ ಸರಿ ಅಂತೇಳಿ ಆ 4 ಜನ ಮಾತಾಡಿರ್ತಾರೆ. ಆ ಸಂಜೆಗಳವನು ಕಂಪ್ನಿಯನ್ನು ಮುಗಿಸ್ಕೊಂಡು ಮನೆಗೆ ಒಂದು ಉಲ್ವಾ ಕಾರನ್ನು ಬುಕ್ ಮಾಡ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ. ಹಾಗೆ ಅವಳ ಫ್ರೆಂಡು ಆ ಸಂಜನಾ ಅನ್ನೋಳಿಗೆ ಒಂದು ವಿಡಿಯೋ ಕಳಿಸ್ತಾನೆ. ಅಂದರೆ ಒಂದು ಥ್ರಿಲ್ಲರ್ ಹಾರರ್ ವಿಡಿಯೋ ಕಳಿಸಿ ನೋಡು ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಅವಳು ಸರಿ ಅಂತೇಳಿ ಆ ವಿಡಿಯೋ ನೋಡ್ತಾ ಬರ್ತಾ ಇರ್ತಾಳೆ. ಆ ವಿಡಿಯೋ ತುಂಬ ಹಾರರ್ ಆಗಿರುತ್ತೆ. ಆ ವಿಡಿಯೋ ಕಾರಲ್ಲಿ ನೋಡ್ತಾ ಅವಳು ಬರ್ತಿರ್ತಾಳೆ. ಅವಳಿಗೆ ತುಂಬ ಆ ವಿಡಿಯೋ ನೋಡಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಇದ್ದ ಕೂಡಲೇ ಅದೇ ಥರನಾಗಿ ಆ ವಿಡಿಯೋ ನೋಡ್ಕೊತಾ ಅವಳು ಹಾಗೋಗ ಮಾಡಿ ಅವಳ ಅಪಾರ್ಟ್ಮೆಂಟನ್ನು ಮುಟ್ತಾಳೆ. ಬಂದು ಆ ಅಪಾರ್ಟ್ಮೆಂಟಲ್ಲಿ ಅವಳು ಆ ರೂಮನ್ನು ಮಾಡ್ಕೊಂಡು ಒಬ್ಬಳೇ ಇರ್ತಾಳೆ. ಇದ್ದ ಕೂಡಲೇ ಅವಳ ದಿನಂಪ್ರತಿ ಕೆಲಸಗಳನ್ನು ಮಾಡ್ಕೋತಾ ಎಂಜಾಯ್ ಆಗಿ ಇರ್ತಾಳೆ. ಇದ್ದ ಕೂಡಲೇ ಆ ಅಪಾರ್ಟ್ಮೆಂಟ್ಗೆ ಬಂದು ಇಳಿತಾಳೆ. ಇಳಿದು ಅವಳು ಬ್ಯಾಗು ಮತ್ತು ಮೊಬೈಲನ್ನು ತೊಗೊಂಡು ಅವಳ ಅಪಾರ್ಟ್ಮೆಂಟಿಗೆ ಹೋಗ್ತಾಳೆ. ಹಾಗೆ ಅವಳ ಅಪಾರ್ಟ್ಮೆಂಟ್ ಬಂದು ಅಂದರೆ ರೂಮ್ ಬಂದು ಒಂದು 4ನೇ ಫ್ಲೋರ್ ಇರ್ತದೆ. ಆ ಫ್ಲೋರನ್ನು ಆನ್ ಮಾಡೋದಕ್ಕೆ ಹಾಕಳೆ ಅದೇ ಟೈಮಲ್ಲಿ ಆ ಫ್ಲೋರು ಆಫ್ ಆಗಿರುತ್ತೆ, ಅಂದರೆ ಕೆಟ್ಟೋಗಿರುತ್ತೆ. ಆದ ಕಾರಣದಿಂದ ಮೆಟ್ಲ ಮುಖಾಂತರ ಏರೋದಕ್ಕೆ ಹೋಗ್ತಾಳೆ. ಹಾಗೆ ಮೆಟ್ಲು ಏರ್ತಾ ಹೋಗ್ತಿರ್ಬೇಕಾದ್ರೆ ಮೇಲ್ಗಡೆಯಿಂದ ಒಂದು ಬಾಲ್ ಬೀಳುತ್ತೆ. ಇದು ಯಾರು ಬಿಸಾಡಿದ್ದು ಅಂತೇಳಿ ಆ ಬಾಲನ್ನು ನೋಡ್ತಾ ಹಾಗೆ ಮೇಲೆ ಹೋಗ್ತಾಳೆ. ಹಾಗೆ 2nd ಫ್ಲೋರ್ ಅಥವಾ 3rd ಫ್ಲೋರ್ ಏರುವಾಗ ಆ ಲೈಟು ಆನ್ ಆಗೋದಕ್ಕೆ ಶುರು ಆಗುತ್ತೆ. ಅವಳಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಭಯ ಸ್ಟಾರ್ಟ್ ಆದ ಕೂಡಲೇ ಹಾಗೆ ಭಯದಿಂದ ಮೇಲೆ ಹೋಗ್ತಾ ಇರ್ತಾಳೆ. ಸಡನ್ಲಿ ಅವಳ ರೂಮ್ಗೆ ಹೋಗ್ತಾ ಇದ್ದಂಗೆ ಆ ಲೈಟು ಅಂದರೆ ಆ ಅಪಾರ್ಟ್ಮೆಂಟಲ್ಲಿ ಇದ್ದ ಕರೆಂಟು ಹೋಗಿಬಿಡುತ್ತೆ. ಹೋದ ಕೂಡಲೇ ಇವಳಿಗೆ ತುಂಬ ಭಯ ಆಗಿಬಿಡುತ್ತೆ. ಇದೇನಪ್ಪ ಏನಾಯಿತು ಅಂಥೇಳಿ ಭಯದಿಂದ ಅವಳ ರೂಮನ್ನು ಕೀ ತೆಗಿತಾಳೆ. ಕೀ ತೆಗೆದು ಒಳಗೆ ಹೋಗಿ ನೋಡ್ತಾಳೆ. ಸಡನ್ಲಿ ಲೈಟ್ ಬಂದುಬಿಡುತ್ತೆ. ಅಂದರೆ ಲೈಟ್ ಬಂದ ಕೂಡಲೇ ಅವಳು ಆ ಸ್ವಿಚ್ಚನ್ನು ಹಾಕ್ತಾಳೆ. ಸ್ವಿಚ್ ಹಾಕಿದ ಕೂಡಲೇ ಲೈಟ್ ಆನ್ ಆಗುತ್ತೆ. ಲೈಟ್ ಆನ್ ಆದ ಕೂಡಲೇ ಅವಳದೇ ಅಂಥ ಚೇರಲ್ಲಿ ಹೋಗಿ ಕೂತ್ಕೋತಾಳೆ. ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಳೆ. ಹಾಗೆ ಅವಳ ಇನ್ನೊಂದು ರೂಮ್ ಇರ್ತದೆ. ಆ ಬೆಡ್ರೂಮಲ್ಲಿ ಏನೋ ವಿಚಿತ್ರವಾದ ಸೌಂಡ್ ಬರ್ತದೆ. ಸೌಂಡ್ ಬಂದ್ಕೊಳ್ಳಿ ಇದೇನಿದು ಸೌಂಡು ಅಂತೇಳಿ ಹಾಗೆ ಮೆಲ್ಲಗೆ ನೋಡೋಕೆ ಹೋಗ್ತಾಳೆ. ನೋಡೋಕೆ ಹೋದ ಕೂಡಲೇ ಸಡನ್ಲಿ ಆ ರೂಮಿನಲ್ಲಿದ್ದ ಲೈಟು ಆಫ್ ಆಗಿಬಿಡುತ್ತೆ. ಆಫ್ ಆದ ಕೂಡಲೇ ಅವಳಿಗೆ ತುಂಬ ಭಯ ಆಗಿಬಿಡ್ತದೆ. ಹಾಗೆ ಎದ್ದು ಕಿಚನ್ ರೂಮಿಗೆ ಹೋಗಿ ನೀರನ್ನು ಕುಡಿತಾ ಇರ್ತಾಳೆ. ನೀರನ್ನು ಬಾಟಲ್ ತೊಗೊಂಡು ನೀರು ಕುಡಿತಿರ್ಬೇಕಾದ್ರೆ ಅವಳ ಹಿಂದ್ಗಡೆ ಯಾರೋ ಪಾಸ್ ಆದಂಗಾಗತ್ತೆ. ಅವಳು ಸಡನ್ಲಿ ನೀರನ್ನು ಚೆಲ್ಕೊಂಡು ಭಯದಿಂದ ನಿಂತ್ಬಿಡ್ತಾಳೆ. ಅಂದರೆ ಈ ರೂಮಲ್ಲಿ ನನ್ನನ್ನು ಬಿಟ್ಟರು ಬೇರೆ ಯಾರೋ ಇದ್ದಾರೆ ಅನ್ನೋ ಭಾವನೆ ಅವಳಿಗೆ ಬರುತ್ತೆ. ಆವಾಗ ಇನ್ನೂ ಭಯ ಜಾಸ್ತಿ ಆಗುತ್ತೆ. ಭಯ ಜಾಸ್ತಿ ಆದ ಕೂಡಲೇ ಅವಳು ಆ ಪಾಸಾದ ನೆರಳಿನ ಹಿಂದೆ ಹೋಗಿ ನೋಡ್ತಾಳೆ. ಆ ರೂಮಿನ ಕಡೆ ಯಾರೂ ಇರೋದಿಲ್ಲ. ಇದೇ ಥರನಾಗಿ ತುಂಬ ಭಯ ಸ್ಟಾರ್ಟ್ ಆಗುತ್ತೆ ಅವಳಿಗೆ. ಸ್ಟಾರ್ಟ್ ಆದ ಕೂಡಲೇ ಸಡನ್ಲಿ ಬಾತ್ರೂಮಲ್ಲಿರೋ ನೀರಿನಲ್ಲಿ ಆನ್ ಆಗುತ್ತೆ. ಆನ್ ಆದ ಕೂಡಲೇ ಈ ರೂಮಲ್ಲಿ ನಾನು ಒಬ್ಬಳೇ ಇರೋದು, ಬೇರೆ ಯಾರೂ ಇಲ್ಲ, ಆ ನೀರು ಯಾರು ಆನ್ ಮಾಡಿದ್ದು ಅಂತ ಹೋಗಿ ನೋಡ್ತಾಳೆ. ಅಲ್ಲಿ ತಾನಾಗಿ ನೀರು ಆನ್ ಆಗಿರುತ್ತೆ. ಹಾಗೆ ಇನ್ನೂ ಭಯ ಸ್ಟಾರ್ಟ್ ಆದ ಕೂಡಲೇ ಅವಳು ಈ ರೂಮಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರೋ ಇದ್ದಾರೆ ಅಂದರೆ ಅವಳಿಗೆ ತುಂಬ ಹೆದರಿಕೆ ಆಗುತ್ತೆ. ಹೆದರಿಕೆಯಾಗಿ ಸಡನ್ಲಿ ಹೋಗಿ ಡೋರು ಓಪನ್ ಮಾಡೋದಕ್ಕೆ ನೋಡ್ತಾಳೆ. ಅಲ್ಲಿ ಡೋರ್ ಓಪನ್ ಆಗೋದಿಲ್ಲ. ಇದೇ ಥರನಾಗಿ ತುಂಬ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅವಳಿಗೆ ಇನ್ನೂ ಭಯ ಜಾಸ್ತಿ ಆಗುತ್ತೆ. ಭಯ ಆದ ಕೂಡಲೇ ಅವಳ ಸ್ನೇಹಿತಿಗೆ ಅವಳು ಫೋನ್ ಮಾಡೋದಕ್ಕೆ ಹೋಗ್ತಾಳೆ. ಅರ್ಜುನ್ ಅಂತೇಳಿ ಫೋನ್ ಮಾಡೋದಕ್ಕೆ ಹೋದ ಕೂಡಲೇ ಕಾಲು ರಿಂಗ್ ಆಗುತ್ತೆ. ಬಟ್ ಅವ್ರು ಫೋನ್ ರಿಸೀವ್ ಮಾಡೋದಿಲ್ಲ.
ಇನ್ನೊಬ್ಬಳು ಸ್ನೇಹಿತೆಗೆ ಅವಳು ಫೋನ್ ಮಾಡೋದಕ್ಕೆ ಹೋಗ್ತಾಳೆ. ಕೀರ್ತನ ಅಂತೆ ಫೋನ್ ಮಾಡಿದರೆ ಅವಳು ಸಹ ಫೋನ್ ಪಿಕ್ ಮಾಡೋದಿಲ್ಲ. ಅವಳ ಸಹಾಯಕ್ಕೆ ಯಾರು ಇದ್ದ ರೀತಿಯಾಗಿಬಿಡುತ್ತೆ. ಆದ ಕೂಡಲೇ ತುಂಬ ಭಯ ಆಗುತ್ತೆ. ಏನು ಮಾಡೋದು ಅಂತೇಳಿ ಅವಳು ಅದೇ ಚೇರಲ್ಲಿ ಕೂತಿರ್ಬೇಕಾದ್ರೆ ಸಡನ್ಲಿ ಒಂದು ವಾಯ್ಸಲ್ಲಿ ಅವಳು ತುಂಬ ಭಯ ಬಿದ್ದು ರೂಮಿನ ತುಂಬೆಲ್ಲ ಓಡಾಡಿದರೆ ಅಲ್ಲಿ ಯಾರೂ ಸಹ ಅವಳಿಗೆ ಸಹಾಯ ಮಾಡೋದಕ್ಕೆ ಯಾರೂ ಇರೋದಿಲ್ಲ. ತುಂಬ ಜೋರಾಗಿ ಸಹ ಕಿರಿಸ್ತಾ ಇರ್ತಾಳೆ. ಕಿರ್ಚಿದ ಕೂಡಲೇ ಅವರ ಸಹಾಯಕ್ಕೆ ಯಾರೂ ಬರೋದಿಲ್ಲ. ತುಂಬ ಹೆದರಿಬಿಟ್ಟು ಯಾರೋ ಫೋನು ಸಹ ಪಿಕ್ ಮಾಡೋದಕ್ಕೆ ಅವಳು ಒಂದು ಚೇರ್ನಲ್ಲಿ ಕೂತು ಅಳ್ತಾ ಇರ್ತಾಳೆ. ಅಳ್ತಿರ್ಬೇಕಾದ್ರೆ ಅವಳ ಹಿಂದ್ಗಡೆಯಿಂದ ಒಂದು ಗೋಸ್ಟ್ ಮುಖವಾಡ ಹಾಕೊಂಡು ವ್ಯಕ್ತಿ ಹಿಂದ್ಗಡೆ ಬರ್ತಾನೆ. ಬಂದ ಕೂಡಲೇ ಅವಳು ಮೆಲ್ಲನೆ ಹಿಂತಿರುಗಿ ಆ ಕಡೆ ನೋಡ್ತಾಳೆ. ನೋಡಿದ ಕೂಡಲೇ ಆ ಗೋಸ್ಟಿನ ಮುಖವಾಡದಲ್ಲಿ ನೋಡಿದ ಕೂಡಲೇ ಇವಳು ಸಡನ್ಲಿ ಹಿಂದೆ ತಿರುಗಿ ನೋಡಿದ ಕೂಡಲೇ ತುಂಬ ಭಯ ಆಗಿಬಿಡುತ್ತೆ. ಭಯ ಆದ ಕೂಡಲೇ ಓಡೋಗಿ ಡೋರ್ ಓಪನ್ ಮಾಡ್ತಾಳೆ. ಡೋರ್ ಓಪನ್ ಆಗೋದಿಲ್ಲ. ಆ ಕಡೆಯಿಂದ ಓಡಿ ಬಂದು ವಾಪಸ್ಸು ಹಾಲ್ನಲ್ಲಿ ನಿಂತಿರ್ತಾಳೆ. ಅವನು ಆ ಮುಖವಾಡ ಹಾಕೊಂಡು ಅವಳ ಮುಂದೆ ನಿಂತ್ಕೊಳ್ಳೆ ಇವಳು ಹೆದರಿ ಹಿಂದ್ಗಡೆಯಿಂದ ಬಿದ್ದುಬಿಡ್ತಾಳೆ. ಬಿದ್ದ ಕೂಡಲೇ ಅವಳ ತಲೆಗೆ ಬಲವಾದ ಪೆಟ್ಟಾಗುತ್ತೆ. ಅವಳ ಸ್ನೇಹಿತ ಅವಳಿಗೆ ಸರ್ಪ್ರೈಸ್ ಕೊಟ್ಟು ಬರ್ತ್ಡೇ ವಿಶ್ ಮಾಡೋಣ ಅಂತ ಬಂದಿರ್ತಾರೆ. ಬಟ್ ಬ್ಯಾಡ್ ಲಕ್ ಅನ್ನೋದು ನೋಡಿ ಅದೇ ಬರ್ತ್ಡೇ ದಿನ ಅವಳ ಡೆತ್ ಡೇ ಆಗಿರುತ್ತೆ ಅಂತ ಅವಳಿಗೆ ಸಹ ತಿಳಿದಿರಲ್ಲ, ಅವರ ಸ್ನೇಹಿತರಿಗೂ ಸಹ ತಿಳಿದಿರಲ್ಲ. ಅದಕ್ಕಾಗಿ ಯಾರೂ ಸಹ ತುಂಬ ಕೆಟ್ಟದಾಗಿ ಸರ್ಪ್ರೈಸು ಅಥವಾ ಹಾರರ್ ಆಗಿ ಸರ್ಪ್ರೈಸ್ ಕೊಡ್ತೀನಿ ಅಂದರೆ ಯಾರೂ ಸಹ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ಫುಲ್ಲು ನನ್ನ ಬಯೋದಲ್ಲಿ ಇದೆ ಅಂತ ಹೇಳುತ್ತಾ, ಯಾರಾದರೂ ಈ ಕಥೆ ಇಷ್ಟ ಆದರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಥವಾ ಈ ಫುಲ್ ವಿಡಿಯೋ ಬೇಕಾದರೆ ನನ್ನ ಯೂಟ್ಯೂಬನ್ನು ಬಯೋದಲ್ಲಿದೆ ಹೋಗಿ ನೋಡಿ ಅಂತ ಹೇಳುತ್ತಾ ಗುಡ್ ಬೈ ಸ್ನೇಹಿತರೆ. ಬಾಯ್.